ನೈಸ್ ಅನ್ನೋದು ನೈಸ್ ಆಗಿ ಜನರಿಂದ ಲೂಟಿ ಹೊಡೆದಿದೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರತಿ ವರ್ಷ ಟೋಲ್ ದರ ಹೆಚ್ಚು ಮಾಡ್ತಾ ಹೋಗ್ತಿದೆ, ಕೋರ್ಟ್ ಆದೇಶದಂತೆ ಟೋಲ್ ಅನ್ನ ತೆರವು ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಅವರು ಆ ಸ್ಟೇಟ್ಮೆಂಟ್ ಅನ್ನ ಮೊನ್ನೆ ಮಾಡಿದಂತ ನಂತರದಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ಈಗ ನಾವು ಯಾಕೆ ಟೋಲ್ ಕಟ್ಟಬೇಕು ಅಂತ ಹೇಳ್ಕೊಂಡು ಬಹಳ ಗೊಂದಲ ಆಗ್ತಾ ಇದೆ. ಅಲ್ಲಿ ಟೋಲ್ ಹತ್ರ ಹೋಗೋದು, ನಿಮಗೆ ಟೋಲ್ ಕಟ್ಟಲ್ಲ ಅನ್ನೋದು, ಈ ಥರದೆಲ್ಲ ಗಲಾಟೆಗಳಾಗ್ತಾ ಇದೆ. ಹಾಗಾಗಿ ಸರ್ಕಾರ ಕೂಡ ಇಲ್ಲಿ ಮಧ್ಯಪ್ರವೇಶ ಮಾಡಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆರ್ ಅಶೋಕ್ ಏನು ಹೇಳಿದ್ರೆ ಬನ್ನಿ ಕೇಳೋಣ. ಲೂಟಿ ಹೊಡೆದಂಥ ಒಂದು ಸಂಸ್ಥೆ ಅದು. ಕೋಟ್ಯಾಂತರ ರೂಪಾಯಿ ಹಣ, ಟೋಲ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿಯಾಗಿದೆ. ಅವರ ಅಗ್ರಿಮೆಂಟಲ್ಲಿ ಇರೋದೆಲ್ಲ ಕಾಂಕ್ರೀಟ್ ರೋಡು. 10 ವರ್ಷ ಕಾಂಕ್ರೀಟ್ ರೋಡೇ ಇಲ್ಲ, ಟಾರ್ ರೋಡಲ್ಲೇ ಇತ್ತು ಅದು. ಮತ್ತು ಎಲ್ಲ ಕ್ರಾಸ್ ರೋಡ್ಗಳು ಏನೇನು ಪಾಸ್ ಆಗುತ್ತೋ ಅದಕ್ಕೆಲ್ಲನೂ ಫ್ಲೈಓವರ್ ಮಾಡಬೇಕು ಅಂತ ಇದೆ. ಆ ಫ್ಲೈಓವರ್ಗಳನ್ನು ನ್ಯಾಯವಾಗಿ ಮಾಡಿಲ್ಲ. ರಸ್ತೆ ಎಷ್ಟಾಗಲ ಇದೆ ಅಷ್ಟಾಗಲ ಫ್ಲೈಓವರ್ಗಳನ್ನು ಮಾಡಿಲ್ಲ. ಟೋಲ್ಗಳನ್ನು ವರ್ಷನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಟೋಲ್ಗಳು. ಅವ್ರಿಗೆ 30 ವರ್ಷ ಮಾತ್ರ ಟೋಲ್ ತಗೊಳಕ್ಕೆ ಅವಕಾಶ ಇದ್ದಿದ್ದು, 30 ವರ್ಷನೂ ದಾಟ್ಬಿಟ್ಟಿದೆ. ಇಷ್ಟಿದ್ರೂ ಕೂಡ ಅವತ್ತು ಯಾರು ಸರ್ಕಾರ, ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಸ್.ಎಂ. ಕೃಷ್ಣ ಅವರು, ಆರ್.ವಿ. ದೇಶಪಾಂಡೆ, ಡಿ.ಕೆ. ಶಿವಕುಮಾರ್ ಅವರು 3 ಜನ ಮಂತ್ರಿ ಇದ್ರು ಆ ಯೋಜನೆಗೆ. ಮತ್ತೆ ಅದೇ ಸರ್ಕಾರ ಬಂದಿರೋದ್ರಿಂದ ಅವ್ರನ್ನ ಶೆಲ್ಟರ್ ಕೊಡ್ತಾ ಇದ್ದಾರೆ. ಅವ್ರಿಗೆ